ಬೊಲೆರೋ ವಾಹನದಲ್ಲಿ ಕರ್ಕೊಂಡು ಬರಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನ. ಆ ಹಿಂಭಾಗದ ಸೀಟ್ ಏನಿದೆ, ಇಬ್ಬರು ಪೊಲೀಸ್ ಅಧಿಕಾರಿಗಳ ಮಧ್ಯದಲ್ಲಿ ಕೂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರನ್ನ ನೇರವಾಗಿ ಸಿಐಡಿ ಕಚೇರಿಯ ಒಳಭಾಗಕ್ಕೆ ಕರ್ಕೊಂಡು ಹೋಗಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭ ಆಗೋದು ಇಲ್ಲಿಂದ. ಆ ಎಕ್ಸ್ಕ್ಲೂಸಿವ್ ದೃಶ್ಯ. ಪ್ರಜ್ವಲ್ ರೇವಣ್ಣ ಅವರು ಮಾಧ್ಯಮಗಳ ಕಡೆಗೆ ಒಂದು ಸಲ ಕೂಡ ತಿರುಗಿ ಕೂಡ ನೋಡುವುದಿಲ್ಲ. ಸ್ಟ್ರೈಟ್ ಫೇಸ್, ಸ್ಟ್ರೈಟ್ ಆಗಿ ನೋಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಮಾಧ್ಯಮದವರಿದ್ರೂ ಕೂಡ ಒಂದು ಬಾರಿಯೂ ಕೂಡ ನೋಡೋದಿಲ್ಲ. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಅಧಿಕಾರಿಗಳು ಅವರನ್ನ ನೇರವಾಗಿ ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಎಸ್ಐಟಿ ಕಚೇರಿಗೆ ಅವರನ್ನ ಕರ್ಕೊಂಡು ಬರಲಾಗಿದೆ. ಈಗ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನೇನು? ತನಿಖೆಯ ಹಂತ ಆರಂಭ ಆಗೋದಿಲ್ಲಿಂದ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತಿಯರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳೆಲ್ಲವೂ ಕೂಡ ಆಗಿದೆ. ರೈಟ್, ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಯೂಶುವಲ್ ಆಗಿ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡೋದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಇಷ್ಟ ಆಗಿತ್ತು. ಬಹಳ ಬೇಗ ರಿಯಾಕ್ಟ್ ಕೂಡ ಮಾಡ್ತಾ ಇದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಒಂದು ಬಾರಿಯೂ ಬಲಭಾಗಕ್ಕೂ ತಿರುಗಲ್ಲ, ಎಡಭಾಗಕ್ಕೂ ತಿರುಗಲ್ಲ. ನೇರವಾಗಿ ಅವರನ್ನ ಸಿಐಡಿ ಕಚೇರಿಯ ಒಳಭಾಗ ಕರ್ಕೊಂಡು ಹೋಗಲಾಗಿದೆ. ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ಬೋದಾ ಸಂದೇಶ್? ವಿದೇಶಿ ಈಗ ಎಸ್ಐಟಿ ಕಚೇರಿಯ ಒಳಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನಿಂದ ನೇರವಾಗಿ ಅಲ್ಲಿಂದ ಮಾಧ್ಯಮಗಳ ಕಣ್ತಪ್ಪಿಸಿ ನೇರವಾಗಿ ಈಗ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರುವಂತಹ ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಬೊಲಾರೋ ವೆಹಿಕಲ್ ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದಿದ್ದಾರೆ. ಈಗ ಸದ್ಯ ಒಳಗಡೆ ಕರ್ಕೊಂಡು ಹೋಗಿರೋದ್ರಿಂದ ಮುಂದಿನ ಪ್ರೊಸೀಜರ್ಸ್ ಅಂದ್ರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡಬೇಕಾಗುತ್ತೆ. ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡಬೇಕು ಅಂದ್ರೆ ಈಗ ಸದ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ರಾತ್ರಿಯೇ ಅವರ ಒಂದು ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ 3 ಪ್ರಕರಣಗಳಿರೋದ್ರಿಂದ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡಬೇಕಾಗುತ್ತೆ. ರಿಮ್ಯಾಂಡ್ ಅರ್ಜಿ ಅಂದ್ರೆ ಇಷ್ಟೇ, ನಾಳೆ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಅದಾದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಇವರ ಮೇಲೆ ಯಾವ ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವ ಕಾರಣಕ್ಕೆ ಅವಶ್ಯಕ ಇದ್ದಾರೆ ಇವರು ಕಸ್ಟಡಿಗೆ ಪಡೆಯೋದಕ್ಕೆ ಅಂತೇಳಿ ಅವೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅದನ್ನ ಮೆನ್ಷನ್ ಮಾಡಬೇಕು ಅಂದ್ರೆ ಈಗ ಆರೋಪಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ, ಪ್ರೈಮರಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಇವತ್ತು ರಾತ್ರಿಯೇ ಶುರು ಮಾಡ್ತಾರೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ರೀತಿ ಸೆಗ್ರಿಗೇಟ್ ಮಾಡ್ಕೊಳ್ತಾರೋ ಅವೆಲ್ಲ ರೀತಿಯಲ್ಲೂ ಕೂಡ ಸೆಗ್ರಿಗೇಟ್ ಅನ್ನ ಮಾಡಿಕೊಂಡು ಕಂಪ್ಲೀಟ್ ಆಗಿ ಆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಯವರೆಗೂ ಆಗಿರುವಂತಹ ಕಂಪ್ಲೀಟ್ ತನಿಖೆ ಏನಿದೆ ಅಥವಾ ಸಂತ್ರಸ್ತ ಮಹಿಳೆಯರು ಕೊಟ್ಟಂತ 164 ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಜೊತೆಗೆ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಕುರುಹುಗಳು ಅಥವಾ ಸಾಕ್ಷಿಗಳ ಆಧಾರದ ಮೇಲೆ ಅವರ ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು ಅಶ್ಲೀಲ ವಿಡಿಯೋಗಳು. ಆ ಅಶ್ಲೀಲ ವಿಡಿಯೋಗಳನ್ನ ಖುದ್ದು ಪ್ರಜ್ವಲ್ ರೇವಣ್ಣ ಅವರೇ ಚಿತ್ರೀಕರಣ ಮಾಡಿದ್ರು ಅಂತ ಈಗಾಗಲೇ ಕಾರ್ತಿಕ್ ಗೌಡ ಅವರ ವಿಚಾರಣೆ ಸಂದರ್ಭದಲ್ಲಿ ಕಾರ್ತಿಕ್ ಗೌಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿದಾಗ ಹೇಳಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆರೋಪಿಯನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಅದನ್ನ ಮೂಲ ಚಿತ್ರೀಕರಣ ಮಾಡಿದವರು ಪ್ರಜ್ವಲ್ ರೇವಣ್ಣರಿಂದ ಬೇರೆ ಕಡೆಗೆ ಈಗ ಸರ್ಕ್ಯುಲೇಟ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯನ್ನ ಮಾಡಿ ಅವರಿಂದ ಮಾಹಿತಿಯನ್ನ ಪಡಿತಾ ಹೋಗ್ತಾರೆ. ಮೊದಲ ಡಿವೈಸ್ ಯಾವ ಕಾರಣಕ್ಕಾಗಿ ವಿಡಿಯೋವನ್ನ ಮಾಡಿದ್ರಿ, ಜೊತೆಗೆ ಆ ವಿಡಿಯೋ ಹೇಗೆ ಕಾರ್ತಿಕ್ ಗೌಡ ಅವರಿಗೆ ಲಭ್ಯವಾಯಿತು, ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ. ಅದಾದ ನಂತರ ಇಲ್ಲಿಯವರೆಗೂ ಕೂಡ ಎಲ್ಲಿ ಹೋಗಿದ್ರಿ, ಯಾಕಂದ್ರೆ ಕಂಪ್ಲೀಟ್ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಈಗ ಅವರು ಬಂದು ಅರೆಸ್ಟ್ ಆಗಿದ್ರು ಕೂಡ ಇವರಿಗೆ ಯಾರು ಸಹಾಯ ಮಾಡಿದ್ರು ಹೊರಗಡೆ ಹೋಗೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅದಾದ ನಂತರ ಇವರಿಗೆ ಆಶ್ರಯ ಯಾರೆಲ್ಲ ನೀಡಿದ್ರು ಅವರನ್ನ ಕೂಡ ಮುಂದಿನ ಹಂತದಲ್ಲಿ ನೋಟಿಸ್ ಕೊಡುವಂತ ಕೆಲಸವನ್ನ ಅಥವಾ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ, ಇವ್ರನ್ನ ಯಾರು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ರು ಇವೆಲ್ಲ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಫೈನಾನ್ಷಿಯಲ್ ಹೆಲ್ಪ್ ಅನ್ನ ಯಾರು ಮಾಡಿದ್ರು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಅದಾದ ನಂತರ ಒಂದೊಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅತ್ಯಾಚಾರ ಪ್ರಕರಣದಲ್ಲಿ
ಒಂದೊಂದೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಇವರು ಕಸ್ಟಡಿಗೆ ಬೇಕು ಅಂದ್ರೆ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಆದ್ರೆ ನಿರಂತರ ಅತ್ಯಾಚಾರ ಪ್ರಕರಣ ಒಂದು ದಾಖಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಇವರ ಮುಖಾಂತರವಾಗಿ ಅಥವಾ ಪ್ರಜ್ವಲ್ ರೇವಣ್ಣ ಅವರನ್ನ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ನಾವು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಬೇಕು. ಅದು ಹೊಳೆ ನರಸೀಪುರದ ಗನ್ನಿಕಡ ಫಾರ್ಮ್ ಹೌಸ್ ಆಗಿರ್ಬೋದು ಅಥವಾ ಹೊಳೆ ನರಸೀಪುರದ ಚೆನ್ನಿಕಾಂಬ ಒಂದು ನಿವಾಸ ಏನಿದೆ ಅಥವಾ ರೇವಣ್ಣ ಅವರ ನಿವಾಸ ಏನಿದೆ ಆ ಒಂದು ನಿವಾಸಕ್ಕೆ ಆಗಿರ್ಬೋದು ಅಥವಾ ಈಗಾಗಲೇ ಪಡವಲ ಹಿಪ್ಪೆಯಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಏನಿದೆ ಆ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು ಈ ಜಾಗಗಳಿಗೆ, ಜೊತೆಗೆ ಹಾಸನದ SP ಕಚೇರಿಯ ರಸ್ತೆಯಲ್ಲಿರುವಂತಹ MP ಕ್ವಾರ್ಟರ್ಸ್ ಏನಿದೆ ಆ ಒಂದು MP ಕ್ವಾರ್ಟರ್ಸ್ಗೂ ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಬೇಕು. ಹೀಗಾಗಿ ನಮ್ಗೆ ಇವರು ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕಾಗುತ್ತೆ, ಜೊತೆಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಇದು ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ನಿರ್ಭಯ ಪ್ರಕರಣ ಆದ ಬಳಿಕ ಈ ರೀತಿಯ ಅತ್ಯಾಚಾರ ಅಥವಾ ಪೋಕ್ಸೋ ಪ್ರಕರಣಗಳಲ್ಲಿ ಪ್ಯೂಬಿಕ್ ಹೇರ್ಸ್ ಗಳನ್ನ, ಜೊತೆಗೆ ಉಗುರು ಹಾಗೆ ಬ್ಲಡ್ ಸ್ಯಾಂಪಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ವೇಳೆ ಇವರೇನಾದ್ರೂ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ರೆ ಆ ಸಂದರ್ಭದಲ್ಲಿ 114 ಅಂದ್ರೆ ಎವಿಡೆನ್ಸ್ ಆಕ್ಟ್ 114 ಏನ ಅಡಿಯಲ್ಲಿ ಸಂತ್ರಸ್ತ ಹೇಳಿಕೆ ಹಾಗೆ ಸಂದೇಶ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಸುಮನ್ ಕರ್ಣೇಕರ್ ಅವರ ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ, ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ. ಈಗ ಅವರನ್ನ ಕರ್ಕೊಂಡು ಬಂದಂತಹ ಆ ವೆಹಿಕಲ್ ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಕ್ಲಿಯರ್ ಪಿಕ್ಚರ್ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಇರುವಂತದ್ದೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳು. 4-5 ಜನ ಅಧಿಕಾರಿಗಳಿದ್ದಾರೆ ಆ ಬೊಲೆರೋ ವೆಹಿಕಲ್ ನಲ್ಲಿ. ಇರುವಂತದ್ದೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳ ಒಂದು ಸ್ಟ್ರಾಂಗ್ ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ SIT ಕಚೇರಿ ಕರ್ಕೊಂಡು ಬಂದಿದೆ. ಔಟ್ ಆಫ್ ಕ್ಯೂರಿಯಾಸಿಟಿ ಈ ಬಗ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಕೊಡಬಹುದಾ ಸಂದೇಶ್? ವಿದ್ಯಾಶ್ರೀ, ಪ್ರಮುಖವಾಗಿರುವಂತದ್ದು ಈ ರೀತಿಯ ಅತ್ಯಾಚಾರ ಪ್ರಕರಣಗಳಲ್ಲಿ ಒಂದು ಟೀಮ್ ರಚನೆ ಆಯ್ತು ಅಂದ್ರೆ ಒಂದು ತನಿಖಾ ತಂಡ ರಚನೆ ಆಯ್ತು ಅಂದ್ರೆ ಆ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಯೂಶಲಿ ಯಾರೇ ಆದೇಶವನ್ನ ಮಾಡಿದ್ರು ಕೂಡ, ಈಗ ನಗರ ಪೊಲೀಸ್ ಆಯುಕ್ತರ ಆದೇಶವನ್ನ ಮಾಡಿದ್ರೆ ಅದೇ ಕಾರಣಕ್ಕಾಗಿ, ಯಾಕಂದ್ರೆ ಇದು ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಈಡಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಅವರ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಂಡ ನಂತರ ಸ್ಥಳ ಮಹಜರನ್ನ ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿದ್ರೆ ಎಲ್ಲ ಒಂದ್ ಕಡೆ ಕಂಫರ್ಟ್ ಝೋನ್ ಇರುತ್ತೆ. ಅಂದ್ರೆ ನಿರ್ಭಯವಾಗಿ ಸಂಕ್ಷಿಪ್ತವಾಗಿ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಸಂತ್ರಸ್ತ ಮಹಿಳೆಯರು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಏನು ತನಿಖಾಧಿಕಾರಿಗಳ ಒಂದು ಟೀಮ್ ನಲ್ಲಿ ಇಟ್ಟಿರ್ತಾರೆ. ಈಗ ಈ ಒಂದು ತಂಡದಲ್ಲೂ ಕೂಡ ಸುಮನಾ ಪನ್ನೇಕರ್ ಆಗಿರ್ಬೋದು ಅಥವಾ ಬೇರೆ ಮಹಿಳಾ ಅಧಿಕಾರಿಗಳು, ACP ರ್ಯಾಂಕಿಂಗ್ ನ ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಇದೇ ಕಾರಣಕ್ಕಾಗಿ ಅವರನ್ನ ಈಗ ಸದ್ಯ ಒಂದು ತನಿಖಾ ತಂಡದಲ್ಲೂ ಕೂಡ ಇಟ್ಟಿರುವಂತದ್ದು. ಹಾಗಾಗಿ ಈಗ ಸದ್ಯ ಕಂಫರ್ಟಬಿಲಿಟಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಸಂತ್ರಸ್ತ ಮಹಿಳೆಯರ ಜೊತೆ, ಯಾಕಂದ್ರೆ ಮುಂದಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೆ ಸಂತ್ರಸ್ತ ಮಹಿಳೆಯರನ್ನ ಮುಖಾಮುಖಿ ಮಾಡಿ ಐಡೆಂಟಿಫಿಕೇಶನ್ ಅನ್ನ ಮಾಡ್ಬೇಕಾಗುತ್ತೆ. ಈ ಕಾರಣಕ್ಕಾಗಿ ಮಹಿಳಾ ತನಿಖಾಧಿಕಾರಿಗಳನ್ನ ಇಟ್ಟಿರ್ತಾರೆ. ಹಾಗಾಗಿ ಈಗ ಸದ್ಯ ತನಿಖಾಧಿಕಾರಿಗಳು ಮಹಿಳಾ SP ಇದ್ದಿದ್ರಿಂದ ಅವರೇ ನೇರವಾಗಿ ಬಂದು ಇಲ್ಲಿ ಕಂಪ್ಲೀಟ್ ಪ್ರೊಸೀಜರ್ಸ್ ಗಳನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಮುಂದಿನ ಹಂತದಲ್ಲೂ ಕೂಡ ಅವರ ಕೆಳ ಹಂತದಲ್ಲಿರುವಂತಹ ಯಾರು ಅಧಿಕಾರಿಗಳಿರ್ತಾರೆ, ಅಂದ್ರೆ ಪುರುಷ ಪೊಲೀಸ್ ಅಧಿಕಾರಿಗಳು ಯಾರಿರ್ತಾರೆ ಅವರು ಮುಂದಿನ ಹಂತದ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವರೇ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿಗಳಾಗಿ ಯಾಕೆ ಮಹಿಳೆಯರನ್ನ ಅಥವಾ ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಅಂದ್ರೆ ಸಂತ್ರಸ್ತ ಮಹಿಳೆಯರಿಗೆ ಒಂದು ರೀತಿಯ ಕಂಫರ್ಟ್ ಝೋನ್ ಇರ್ಲಿ ಅನ್ನೋ ಕಾರಣಕ್ಕೆ, ಜೊತೆಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಹೀಗಾಗಿ ಈಗ ಸದ್ಯ ಪ್ರಜ್ವಲ್ ರೇವಣ್ಣ ಅವರನ್ನ ಮಹಿಳಾ ತನಿಖಾಧಿಕಾರಿಗಳು ಕರ್ಕೊಂಡು ಹೋಗಿರುವಂತ ಸಂದೇಶ್. ಈಗ ಕೋರ್ಟ್ಗೆ ನಾಳೆ ಎಷ್ಟು ಹೊತ್ತಿಗೆ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ, ಈಗ ವಿಚಾರಣೆ ಎಷ್ಟು ಹೊತ್ತು ನಡೀಬಹುದು? 24 hours ಟೈಮ್ ಇರುತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ, ಬಟ್ ಎಷ್ಟು ಹೊತ್ತಿಗೆ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ? ವಿದೇಶಿ ಈಗ ನಾಳೆ ಮಧ್ಯಾಹ್ನದವರೆಗೂ ಕೂಡ ವಿಚಾರಣೆಯನ್ನ ಮಾಡಬಹುದು. ಯಾಕಂದ್ರೆ ಈಗ ಇಂಟ್ರಾಗೇಷನ್ ಹಾಗೆ ಇನ್ವೆಸ್ಟಿಗೇಷನ್ ಎರಡೂ ಕೂಡ ಮಾಡಬೇಕಾಗುತ್ತೆ. ಇಂಟ್ರಾಗೇಷನ್ ನ ಆಧಾರದ ಮೇಲೆ ಮುಂದಿನ ಹಂತದ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು ಅಂದ್ರೆ ಇವರು ನ್ಯಾಯಾಲಯಕ್ಕೆ ಸಲ್ಲಿಸುವಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಕಸ್ಟಡಿ ಅವಧಿಯನ್ನ ಕೊಡೋದು. ಹಾಗಾಗಿ ಈಗ ಮೊದಲಿಗೆ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡು ಯಾವ ಕಾರಣಕ್ಕೆ, ಜೊತೆಗೆ ಯಾವ ಸ್ಥಳದಲ್ಲಿ, ಯಾಕಂದ್ರೆ ಅಲ್ಲಿ ನಿರಂತರ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಬೇರೆ ಬೇರೆ ಸ್ಥಳಗಳು ಯಾವೆಲ್ಲ ಇದ್ದಾವೆ ಆ ಸ್ಥಳಗಳಿಗೆ ಅವರನ್ನ ಕರ್ಕೊಂಡು ಹೋಗಿ, ಅಂದ್ರೆ ಸಂತ್ರಸ್ತ ಮಹಿಳೆಯರನ್ನ ನೇರವಾಗಿ ಕರ್ಕೊಂಡು ಹೋಗಿ
ಮಹಾಜರನ್ನ ಈಗಾಗಲೇ ಮಾಡಿರೋದ್ರಿಂದ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಕರ್ಕೊಂಡು ಹೋಗಿ ಮಹಾಜರ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ನಾಳೆ ಮಧ್ಯಾಹ್ನದವರೆಗೂ ದಾಖಲು ಮಾಡಿಕೊಂಡು ಅದಾದ ನಂತರ ರಿಮ್ಯಾಂಡ್ ಅರ್ಜಿಯನ್ನ ಎಲ್ಲವನ್ನು ಕೂಡ ಸಿದ್ಧಪಡಿಸ್ತಾರೆ. ಅಂದ್ರೆ 3 ಪ್ರಕರಣದ ರಿಮ್ಯಾಂಡ್ ಅರ್ಜಿಯನ್ನ ಸಿದ್ಧಪಡಿಸಿ ನಂತರ ಅವರನ್ನ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅಂದ್ರೆ ಈಗ ಕಸ್ಟಡಿಗೆ ಪಡೆದು ನಂತರ ಮಾಡಿಸುವಂತ ಮೆಡಿಕಲ್ ಚೆಕಪ್ ಬೇರೆ ಇರುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಡೆಸುವಂತ ಮೆಡಿಕಲ್ ಚೆಕಪ್ ಏನಿದೆ ಅದು ರೆಗ್ಯುಲರ್ ಮೆಡಿಕಲ್ ಚೆಕಪ್ ಆಗಿರುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಅವರನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿ ನೇರವಾಗಿ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. 42 ACMM ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿ ಮತ್ತೆ ಅವರನ್ನ ಕಸ್ಟಡಿಗೆ ಪಡಿತಾರೆ. ಅಂದ್ರೆ ಇಲ್ಲಿ 3 ಪ್ರಕರಣ ಇರೋದ್ರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಅನ್ನ ಕೇಳ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಅಂದ್ರೆ 14 ಡೇಸ್ ಯಾವುದೇ ಒಬ್ಬ ಆರೋಪಿಯನ್ನ ಕಸ್ಟಡಿಗೆ ಕೇಳೋಕೆ ಇರುವಂತಹ ಮ್ಯಾಕ್ಸಿಮಮ್ ಡೇಸ್. ಹಾಗಾಗಿ 14 ದಿನಗಳವರೆಗೂ ಕೂಡ ಕಸ್ಟಡಿಗೆ SIT ಅಧಿಕಾರಿಗಳು ಮನವಿಯನ್ನ ಮಾಡಬಹುದು. ಅದಾದ ನಂತರ ಏನೆಲ್ಲ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಅದರ ಆ ಒಂದು ಪ್ರಕರಣದ ತನಿಖೆಯ ಅವಶ್ಯಕತೆ ಏನಿರುತ್ತೆ ಅದರ ಆಧಾರದ ಮೇಲೆ ನ್ಯಾಯಾಧೀಶರು ತೀರ್ಮಾನ ಮಾಡಿ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಂತರ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ಈಗಾಗಲೇ ಏನು ಮೆಡಿಕಲ್ ಚೆಕಪ್ ಅನ್ನ ಅಂದ್ರೆ ಈ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂತ ಸಂದರ್ಭದಲ್ಲಿ ಏನಾದ್ರು ಅವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ನಾನು ಅತ್ಯಾಚಾರ ಬೆಸಗಿಲ್ಲ ಅಂತ ಏನಾದ್ರು ಹೇಳಿಕೆ ಕೊಟ್ರೆ ಆಗ ಪುರುಷತ್ವ ಪರೀಕ್ಷೆಯನ್ನ ಮಾಡುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಜೊತೆಗೆ ಈ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಳ್ಳುವಂತದ್ದು ಅದು ಕ್ಯೂಬಿಕ್ ಹೇರ್ ಹಾಗೆ ಬ್ಲಡ್ ಸ್ಯಾಂಪಲ್ಸ್ ಹಾಗೆ ಉಗುರಿನ ಸ್ಯಾಂಪಲ್ಸ್ ಅನ್ನ ಕೂಡ ತೆಗೆದುಕೊಳ್ತಾರೆ. ಎಲ್ಲವನ್ನೂ ಕೂಡ ತೆಗೆದುಕೊಂಡು ಅದಾದ ನಂತರ ಅತ್ಯಾಚಾರ ಮಾಡೋದಕ್ಕೆ ಇವರು ಶಕ್ತರಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುರುಷತ್ವ ಪರೀಕ್ಷೆ ಆಗುತ್ತೆ. ಅದಾದ ನಂತರ ಒಂದೊಂದೇ ಎವಿಡೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಆದ್ರೆ ಈಗ ಪ್ರಾಥಮಿಕ ಹಂತದಲ್ಲಿ ನಾಳೆ ಮಧ್ಯಾಹ್ನದವರೆಗೂ ಕೂಡ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ಪಡೆದು ಅದಾದ ನಂತರ ಅವ್ರನ್ನ ಮೆಡಿಕಲ್ ಮಾಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡಲಿದ್ದಾರೆ. ವಿದ್ಯಶ್ರೀ, ಸಂದೇಶ್, ಈಗ ಮೊನ್ನೆ ಬಹಳ ತರಾತುರಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು 3 ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರು ತಮ್ಮ ವಕೀಲರ ಮೂಲಕ. ಆಗ ವಿಚಾರಣೆಗೆ ದಿನಾಂಕ ಫಿಕ್ಸ್ ಆಗಿತ್ತು ಮೇ 31ನೇ ತಾರೀಕು. ಅಂದ್ರೆ ನಾಳೆ ವಿಚಾರಣೆಗೆ ದಿನಾಂಕ ಫಿಕ್ಸ್ ಆಗಿರೋದು. ಬಟ್ ಈಗ ಆಲ್ರೆಡಿ ಅರೆಸ್ಟ್ ಆಗಿರೋದ್ರಿಂದ ಆ ಅರ್ಜಿಯ ವಿಚಾರಣೆ ನಡೆಯುತ್ತಾ, ಅರ್ಜಿಗೆ ಮಾನ್ಯತೆ ಇರುತ್ತಾ ಅಂತ ಹೇಳಿ. ವಿದ್ಯಶ್ರೀ, ಅಂದ್ರೆ ಈಗ ಅವರು ಸಲ್ಲಿಸಿರುವಂತದ್ದು ನಿರೀಕ್ಷಣಾ ಜಾಮೀನಿನ ಅರ್ಜಿ. ಅಂದ್ರೆ ಅದು ಉಚಿತ ಆಗೋಲ್ಲ, ಅಂದ್ರೆ ಅದು ರದ್ದಾಗುತ್ತೆ. ಅಂದ್ರೆ ಆಟೋಮೆಟಿಕಲಿ ಒಬ್ಬ ಆರೋಪಿ ಅರೆಸ್ಟ್ ಆದ ಬಳಿಕ ನಿರೀಕ್ಷಣಾ ಜಾಮೀನಿನ ಅರ್ಜಿ ರದ್ದಾಗುತ್ತೆ. ಅದಾದ ಬಳಿಕ ರೆಗ್ಯುಲರ್ ಬೇಲ್ ಅನ್ನ ಅಂದ್ರೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಪುನಃ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡಬೇಕಾಗುತ್ತೆ. ಯಾಕಂದ್ರೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಯಾವಾಗ ಸಲ್ಲಿಸ್ತಾರೆ ಅಂದ್ರೆ ಒಬ್ಬ ಆರೋಪಿ ಅಬ್ಸ್ಕ್ಯಾಂಡಿಂಗ್ ನಲ್ಲಿ ಇದ್ದಾಗ ಅಥವಾ ಪೊಲೀಸರು ಅಥವಾ SIT ಅಧಿಕಾರಿಗಳು ಅರೆಸ್ಟ್ ಮಾಡದೇ ಇದ್ದಾಗ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಒನ್ಸ್ SIT ಅಧಿಕಾರಿಗಳು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅದು ನಿರೀಕ್ಷಣಾ ಜಾಮೀನಿನ ಅರ್ಜಿ ರದ್ದಾಗುತ್ತೆ. ಮತ್ತೆ ಮೊದಲಿನಿಂದ ಜಾಮೀನು ಅರ್ಜಿಯನ್ನ ಅದೇ ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಸಲ್ಲಿಕೆ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳಿತ್ತು. ಅಂದ್ರೆ ಬರೋದೇ ಆದ್ರೆ ಯಾಕೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಇವರು ಸಲ್ಲಿಕೆ ಮಾಡಿದ್ರು ಅನ್ನೋ ಒಂದು ಅನುಮಾನ ಇತ್ತು. ಆದ್ರೆ ಈಗ ಅವರು ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅವತ್ತೇ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ರೆ ಆ ಅಬ್ಜೆಕ್ಷನ್ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ SIT ಅಧಿಕಾರಿಗಳು ಅಬ್ಜೆಕ್ಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿಯವರೆಗೂ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಮಾಡಿದ್ದೀವಿ, ತನಿಖೆ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯರ ಹೇಳಿಕೆ ಏನಿತ್ತು, ಜೊತೆಗೆ ಸ್ಥಳಮಾಜರು ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಎವಿಡೆನ್ಸ್ ಗಳು ಲಭ್ಯವಾಗಿತ್ತು, ಇವೆಲ್ಲವನ್ನೂ ಕೂಡ ಅಬ್ಜೆಕ್ಷನ್ ನಲ್ಲಿ ಫೈಲ್ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅಬ್ಜೆಕ್ಷನ್ ನಲ್ಲಿ ಅವ್ರು ಫೈಲ್ ಮಾಡಿದ್ರೆ ಆ ಮಾಹಿತಿಗಳು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಸುಲಭವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಆಂಟಿಸಿಪೇಟರಿ ಬೇಲ್ ಅನ್ನ ಅಥವಾ ಆಂಟಿಸಿಪೇಟರಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಿರು ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಇದು ರೆಫರೆನ್ಸ್ ಗೆ ಬೇಕಾಗುತ್ತೆ ಅಥವಾ ಸುಲಭವಾಗಿ ನಾವು ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನ ಮಾಡಬಹುದು ಪ್ಲಾನ್ ಮಾಡ್ಕೊಂಡು ಅನ್ನೋ ಕಾರಣಕ್ಕಾಗಿ ಈ ಒಂದು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ದುರದೃಷ್ಟವಶಾತ್ ಅವತ್ತು ಯಾವುದೇ ರೀತಿಯ ವಿಚಾರಣೆ ನಡೀಲಿಲ್ಲ. ಅವತ್ತಿನ ವಿಚಾರಣೆಯನ್ನ 31ನೇ ತಾರೀಕು ಅಂದ್ರೆ ನಾಳೆಗೆ ಮುಂದೂಡಲಾಗಿತ್ತು. ಈಗಾಗಲೇ ಅರೆಸ್ಟ್ ಆಗಿರೋದ್ರಿಂದ ಅದು ರದ್ದಾಗುತ್ತೆ. ಮತ್ತೆ ಮೊದಲಿನಿಂದ ಜಾಮೀನಿನ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ SIT ಅಧಿಕಾರಿಗಳು ನಾಡಿದ್ದು ಅಥವಾ ಸೋಮವಾರ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಅವ್ರು ಸಲ್ಲಿಸಿರೋದು ಅಬ್ಜೆಕ್ಷನ್ ಏನ್ ಫೈಲ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.